ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಚಿಕನ್ ಚಾಪ್ಸು. ನಾನಿಲ್ಲಿ ಫಾರಂ ಕೋಳಿಯಿಂದ ಮಾಡ್ತಾ ಇದ್ದೀನಿ. ಈ ಒಂದು ಚಾಪ್ಸ್ನ ತುಂಬ ಕಡಿಮೆ ಸಮಯದಲ್ಲಿ ಹಾಗೆಯೇ ತುಂಬ ಕಡಿಮೆ ಪದಾರ್ಥದಲ್ಲಿ ತಕ್ಷಣಕ್ಕೆ ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಇದು ಪೂರಿ ಜೊತೆ ಚಪಾತಿ, ಅನ್ನ, ಮುದ್ದೆ ಪ್ರತಿಯೊಂದಕ್ಕೂ ಕೂಡ ಸಖತ್ತಾಗಿರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ನನ್ನ ಹೊಗಳ್ತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಕೂಡ ಶೇರ್ನ ಮಾಡಿ. ಬನ್ನಿ ಮತ್ತೆ ಯಾಕೆ ತಡ, ಮೊಟ್ಟೆ ಕೋಳಿ ಚಾಪ್ಸ್ನ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಮೊಟ್ಟೆ ಕೋಳಿ ಚಾಪ್ಸಿಗೆ ಮೊದಲನೇದಾಗಿ ನೋಡಿ, ನಾನಿಲ್ಲಿ ಫಾರಂ ಕೋಳಿ ತೊಗೊಂಡಿದ್ದೀನಿ. ಇದನ್ನು ಅರಿಶಿನ ಹಾಕಿನೇ ನಾನು ಕ್ಲೀನ್ ಮಾಡಿಸಿ ತೊಗೊಂಡು ಬಂದಿದ್ದೀನಿ. ಇದನ್ನು ಒಂದು 2ರಿಂದ 3 ಬಾರಿ ಆದರೂ ನಾವು ಸ್ವಚ್ಛವಾಗಿ ತೊಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಏನೆಲ್ಲ ಮಸಾಲೆ ಅಂತ ನೋಡೋದಾದರೆ, 1 ಕಪ್ಪು ನಾನಿಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಂತರ 7ರಿಂದ 8 ಲವಂಗ, 2ರಿಂದ 3 ಪೀಸು ನಾನಿಲ್ಲಿ ಚಕ್ಕೆನ ಬಳಸ್ತಾ ಇದ್ದೀನಿ. ನೀವಿಲ್ಲಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಳಿ, ಅಂದರೆ ಜಾಸ್ತಿ ಗಟ್ಟಿ ಬೇಕು ಅಂತ ಆದರೆ. ನಂತರ 1 ಸ್ಪೂನು ನಾನು ಮೆಣಸು ತೊಗೊಂಡಿದ್ದೀನಿ, 1 ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು, ಅದಕ್ಕಿಂತ ಕಡಿಮೆ ಪ್ರಮಾಣ ಪುದೀನ ಸೊಪ್ಪು. ಖಾರಕ್ಕೆ ನಾನಿಲ್ಲಿ ಒಂದು 6 ಹಸಿಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನಿಮಗೆ ಇಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡಿ. ನಂತರ 2 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಪೂರ್ತಿಯಾಗಿ ಇಲ್ಲಿ ಬಳಸ್ತಾ ಇದ್ದೀನಿ. ಇವಾಗ ಜಾರಿಗೆ ತೆಂಗಿನಕಾಯಿ ಹಾಗೆಯೇ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಕ್ಕೆ, ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೀವಿಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಬೇಕಾದ್ರೆ ಇನ್ನೂ 1-2 ಹಸಿಮೆಣಸಿನಕಾಯಿನ ನೀವಿಲ್ಲಿ ಸೇರಿಸ್ಕೊಳ್ಬೋದು. ಬೆಳ್ಳುಳ್ಳಿ ಕೂಡ ಖಾರ ಇರೋದ್ರಿಂದ, ಹಾಗೆ ನಾನಿಲ್ಲಿ ಮೆಣಸು ಕೂಡ ಹಾಕಿದ್ದೀನಿ, ಹಾಗೆ ಹಸಿಮೆಣಸಿನಕಾಯಿ ಕೂಡ ಹಾಕಿದ್ದೀನಿ. ನಾನಿಲ್ಲಿ ಖಾರನ ಅಂದರೆ ಎಷ್ಟು ಬೇಕೋ ಅಷ್ಟು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಮಸಾಲೆನ ರುಬ್ಕೊಂಡಿದ್ದಾಗಿದೆ. ಇವಾಗ ಕುಕ್ಕರ್ಗೆ ಒಂದು 3ರಿಂದ 4 ಟೇಬಲ್ ಸ್ಪೂನು ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಹಾಗೆ ಕೊಬ್ಬರಿ ಎಣ್ಣೆ ಕೂಡ ತುಂಬಾ ಒಳ್ಳೆಯದು. ಆದಷ್ಟು ಉತ್ತಮವಾದಂತಹ ಗುಣಮಟ್ಟದಲ್ಲಿ ಇರುವಂತಹ ಎಣ್ಣೆಗಳನ್ನ ಬಳಸಿ. ಈಗ ಎಣ್ಣೆ ಹಾಕಿದ ನಂತರ ಚಿಕ್ಕದಾಗಿ ಕತ್ತರಿಸಿರುವಂತಹ ಈರುಳ್ಳಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ನೋಡಿ ಈ ಕಲರ್ ಆಗಿ, ಅಂದರೆ ಬ್ರೌನ್ ಕಲರ್ ಆಗಿ ಹಾಕಬೇಕು. ನಂತರ ಇವಾಗ ಕೋಳಿನ ಸೇರಿಸ್ಕೊಳ್ಳೋಣ. ಇಷ್ಟೇ ಸಿಂಪಲ್ ಮಸಾಲೆನಲ್ಲಿ ನಾನು ಬಳಸಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳೋಣ. ನಂತರ ಉಪ್ಪನ್ನ ಇವಾಗಲೇ ಸೇರಿಸ್ಕೊಂಡು ನಾವಿದನ್ನು ಒಂದು 5ರಿಂದ 6 ನಿಮಿಷದವರೆಗೂ ಫಸ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಅರಿಶಿನ ಮತ್ತು ಉಪ್ಪು ಹಾಕಿ ಇದನ್ನು ಫ್ರೈ ಮಾಡೋದ್ರಿಂದ ಇದು ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿ ತನಕ ಹುರ್ಕೊಂಡು ಮಾಡೋದ್ರಿಂದ ಚಾಪ್ಸು ತುಂಬಾ ರುಚಿಯಾಗಿ ಬರುತ್ತೆ. ಯಾವುದೇ ರೀತಿ ಕೂಡ ಸ್ಮೆಲ್ ಇರೋದಿಲ್ಲ. ಖಂಡಿತವಾಗ್ಲೂ ಇದೇ ಒಂದು ವಿಧಾನದಲ್ಲಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಈಗ ನಾನು ಜಸ್ಟ್ ಒಂದು 2ರಿಂದ 3 ನಿಮಿಷ ನಾನು ಇದನ್ನು ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ನಾನು ಇದನ್ನು ಹಾಗೇ ಮುಚ್ಚಳನ ಮುಚ್ಚಿ ಬಿಟ್ಟಿದ್ದೆ. ಇವಾಗ ನೀವು ನೋಡ್ತಾ ಇರ್ಬೋದು ನೀರು ಯಾವ ಪ್ರಮಾಣದಲ್ಲಿದೆ ಅಂತ ಅಂದ್ಬಿಟ್ಟು. ಇದು ಮಧ್ಯದಲ್ಲಿ ಒಂದು ಸಲ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಇದನ್ನು ಮತ್ತೊಮ್ಮೆ ನಾನು ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ. ನಂತರ ಇದನ್ನು 5 ನಿಮಿಷ ಹಾಗೆ ಬಿಡ್ತೀನಿ. ಟೋಟಲಾಗಿ ಒಂದು 10 ನಿಮಿಷ ಆದರೂ ನಾವು ಬಿಡಬೇಕಾಗತ್ತೆ. ನೀವು ಕೂಡ ಚಾಪ್ಸ್ನ ಮಾಡೇ ಇರ್ತೀರ. ಸೊ ಖಂಡಿತ ಈ ಒಂದು ವಿಧಾನದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ನೀವು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆಗಿದೆ. ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಮಸಾಲೆ ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಕೂಡ ಇದೇ ರೀತಿಯಲ್ಲೇ ನುಣ್ಣಗೆ ರುಬ್ಬಿಟ್ಟು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ತಾ ಇಲ್ಲ.
ನೀವು ಬೇಕಾದರೆ ಟೊಮೊಟೊನ ಈ ಟೈಮಲ್ಲಿ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ಈಗ ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕನ್ ಮುಳುಗೋವಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಚಾಪ್ಸು ಸ್ವಲ್ಪ ಯಾವಾಗಲೂ ಒಂಚೂರು ಗಟ್ಟಿಯಾಗಿರಬೇಕು. ಇದು ತಣ್ಣಗಾದ್ಮೇಲೆ ಪುನಃ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನೀರನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಈಗಲೇ ಹಾಕ್ಕೊಂಬಿಡಿ. ಇದನ್ನು ಒಂದು 2 ನಿಮಿಷ ಹಾಗೆ ಬಿಟ್ಟಿದೆ ನೋಡಿ, ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಅಂದರೆ ಕೋಳಿ ಒಳಗಡೆ ಇರುವಂತಹ ಈ ಮೊಟ್ಟೆ ಚೀಲ, ಆ ಮೊಟ್ಟೆ ಏನಿದೆ ಮತ್ತು ಲಿವರ್ ಎಲ್ಲನೂ ಈ ಲಾಸ್ಟಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಹಾಕಿದ ಕೂಡಲೇ ನಾವು ಇದನ್ನು ಕಲಿಸ್ಬಾರ್ದು. ಜಸ್ಟ್ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಈ ರಸ ಇದೆಯಲ್ವ, ಇದನ್ನು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಎಲ್ಲ ಸರಿಯಾಗಿ ಇದೆಯಾ ಅಂತ ಅಂದ್ಬಿಟ್ಟು, ಅಥವಾ ಕಮ್ಮಿ ಇದ್ದರೆ ಈ ಟೈಮಲ್ಲಿ ನೀವು ಸೇರಿಸ್ಕೊಳ್ಬೋದು. ಇವಾಗ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ವಿಸಿಲ್ ಕೂಡ ಹಾಕಿದ್ದೀನಿ. ಇದನ್ನು ಸುಮಾರು ಒಂದು 7 ವಿಸಿಲ್ ನಾನು ಮಾಡ್ಕೊಳ್ತೀನಿ. ಯಾಕಂದರೆ ಆ ಮೊಟ್ಟೆ ಕೋಳಿ ತುಂಬ ಗಟ್ಟಿ ಇರೋದ್ರಿಂದ ನಾವು ಇದನ್ನು ಸ್ವಲ್ಪ ಸ್ಮೂತಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಇವಾಗ ವಿಸಿಲ್ ಕೂಡ ಆಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಖಂಡಿತ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಗ್ರೇವಿ ಕೂಡ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಇದು ಅನ್ನದ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಚಪಾತಿ, ಪೂರಿ, ಅನ್ನ, ಮುದ್ದೆ ಜೊತೆನಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಸರ್ವ್ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬಿಸಿ ರೈಸ್ ಮಾಡ್ಕೊಂಡಿದ್ದೆ. ಆ ಬಿಸಿ ರೈಸ್ ಜೊತೆನಲ್ಲೂ ಕೂಡ ನಾನು ಮಾಡಿಟ್ಕೊಂಡಿರುವಂತಹ ಮೊಟ್ಟೆ ಕೋಳಿ ಚಾಪ್ಸನ್ನು ಕೂಡ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನ್ ವೆಜ್ ಪ್ರಿಯರು ಯಾರೆಲ್ಲ ಇದ್ದಾರೆ, ಯಾರಿಗೆಲ್ಲ ಅಡುಗೆಯಲ್ಲಿ ಇಂಟ್ರೆಸ್ಟ್ ಇದೆ, ಹಾಗೆ ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು ಅನ್ನೋರಿಗೆ ಖಂಡಿತ ಈ ಒಂದು ವಿಡಿಯೋನ ಶೇರ್ನ ಮಾಡಿ. ಇವಾಗ ಕಲಿಸ್ಕೊಂಡು ತಿಂತಾ ಇದ್ರೆ ಅಂತೂ ಸಖತ್ತಾಗಿರುತ್ತೆ. ಮರಿದೇನೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಧನ್ಯವಾದ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ. ಮತ್ತಷ್ಟು ಅಡುಗೆಗಳಿಗಾಗಿ ನನ್ನ ಒಂದು ಆರೋಗ್ಯದ ಅಡುಗೆ ಚಾನಲ್ನ ಹೀಗೆ ನೋಡ್ತಾ ಇರಿ. ತುಂಬ ರೆಸಿಪೀಸ್ಗಳನ್ನ ಮಾಡಿದ್ದೀನಿ. ಯಾವುದಾದ್ರೂ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅನಿಸಿಕೆನ ತಿಳಿಸಿ. ಧನ್ಯವಾದ.